ಎಲ್ರಿಗೂ ನಮಸ್ಕಾರ. ಇವತ್ತು ವಿಶೇಷತೆ ಏನಂದ್ರೆ, ಇದೇ ತಿಂಗಳು 12ನೇ ತಾರೀಕು ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಹಲಸೂರುಪೇಟೆ ಅಂತ ಏನು ಕರೆಯಲ್ಪಡ್ತೀವಿ, ಹಳೆಯ ಹಲಸೂರುಪೇಟೆ, ಈಗ ತಿಗಳರಪೇಟೆ ಅಂತ ಕರಿತಾ ಇದ್ದೀವಿ. ಅಲ್ಲಿ ವಿಶೇಷವಾದ ಭೀಮನ ಅಮಾವಾಸ್ಯೆ ಪೂಜಾ ಪುರಸ್ಕಾರಗಳನ್ನು ಕೈಗೊಳ್ಳಲಾಗಿದೆ. ಈ ಭೀಮನ ಅಮಾವಾಸ್ಯೆ ವಿಶೇಷತೆ ಏನು ಅಂದ್ರೆ, ಕರ್ನಾಟಕದಲ್ಲಿ ಆಷಾಢ ಮಾಸದಲ್ಲಿ ಭೀಮನ ಅಮಾವಾಸ್ಯೆ ಅಂತ ಆಚರಣೆ ಮಾಡ್ತೀವಿ. ಇದು ಈ ಅಮಾವಾಸ್ಯೆಯಲ್ಲಿ ಪ್ರಾರಂಭ ಮಾಡುವಂತ ಒಂದು ಅತ್ಯುತ್ತಮ ಪೂಜೆಗಳಲ್ಲಿ ಇದು ಒಂದು. ಇದರ ವಿಶೇಷತೆಗಳಲ್ಲಿ ಏನು ಒಂದು ಭಾಗ ಏನಂದ್ರೆ, ಈ ದಾಂಪತ್ಯ ಜೀವನದಲ್ಲಿ ಮಹಿಳೆಯರು ಅವರ ಗಂಡಂದಿರಿಗೆ ಪೂಜೆ ಮಾಡುವಂಥದ್ದು, ಅವರಿಗೆ ದೀರ್ಘಾಯುಷ್ಯ ಬರಲಿ, ಆರೋಗ್ಯ ಐಶ್ವರ್ಯ ಸಕಲ ಸೌಭಾಗ್ಯಗಳು ಸಿಗಲಿ ಅಂತ ದೀರ್ಘಾಯುಷ್ಯ ಪೂಜೆ ಮಾಡುವಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ದೇವಾಲಯದಲ್ಲಿ ಆ ದಿನ ಭೀಮ ದೇವರಿಗೆ ವಿಶೇಷವಾದ ಅಲಂಕಾರ ಬಹಳ ವಿಜೃಂಭಣೆಯಿಂದ ಮಾಡಿರ್ತೇವೆ. ಮತ್ತೆ ಆ ದೇವರಿಗೆ ಸಂಬಂಧಪಟ್ಟಂತಹ ನೈವೇದ್ಯಗಳನ್ನ ಸಮರ್ಪಿಸುತ್ತಾ ಮತ್ತೆ ನಮ್ಮ ರಥೋತ್ಸವದಲ್ಲಿ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತೇವೆ. ತದನಂತರ ದೇವಾಲಯದ ಆವರಣದಲ್ಲಿ ಆ ಭೀಮನ ಅಮಾವಾಸ್ಯೆಯ ಭೀಮ ದೇವರ ಒಂದು ನಾವು ತಾಯ್ತ ಅಂತ ಏನು ಕರಿತೀವಿ, ಆ ತಾಯ್ತನ ಕೈಗೆ ಕಟ್ತೀವಿ. ಮತ್ತೆ ಅದನ್ನ ವಿತರಣೆ ಮಾಡಲಾಗುತ್ತೆ. ಪ್ರಸಾದ ವಿನಿಯೋಗ ನಂತರವಿರುತ್ತೆ. ಹಾಗಾಗಿ ಎಲ್ಲರ ಮನೆಯಲ್ಲಿ ಜೀವನ ಬೆಳಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ದೀರ್ಘಾಯುಷ್ಯ ಸಿಗಲಿ ಅಂತ ಹಾರೈಸುತ್ತಾ, ಧರ್ಮಂ ವಿವರ್ಧತಿ ಯುಧಿಷ್ಠಿರಂ ಕೀರ್ತನೇನಂ, ಪಾಪಂ ಪ್ರಮೋದರಂ ವಿಪೋದರಂ ಕೀರ್ತನೇನಂ, ಶತ್ರುಂ ವಿನಾಶತಿಂ ಧನಂಜಯಂ ಕೀರ್ತನೇನಂ, ಮಾತೃಸ್ಥಂ ಕಥಾಯಿತಂ ನಾ ಭವಜ್ಜನಂ. ಅಂದ್ರೆ ಧರ್ಮದ ಆಚರಣೆಯಲ್ಲಿ ಧರ್ಮರಾಯನ ನೋಡು, ಪಾಪ ಭೀಮನನ್ನು ನೆನೆದು ಪಾಪಗಳನ್ನು ನಾಶ ಮಾಡಿಕೊ, ಭೀಮನನ್ನು ನೆನೆದು ಶತ್ರುಗಳನ್ನು ನಾಶಪಡಿಸಿಕೊ, ಅರ್ಜುನನ ನೆನೆದು ಪಾಪಗಳನ್ನು ಸಂಹಾರ ಮಾಡಿಸಿಕೊ, ನಕುಲ ಸಹದೇವನನ್ನ ನೆನೆದು ಭವ ರೋಗಗಳು ಯಾವುದು ಬರೆದಿರಂತಾಗಲಿ ಅಂತ ಆ ಪರಮಾತ್ಮ ನಮ್ಮ ಗ್ರಂಥಗಳಲ್ಲಿ ಮಹಾಭಾರತದ ಏನು ಭಗವದ್ಗೀತೆಯಲ್ಲಿ ಉಲ್ಲೇಖವಾಗಿರುವಂತ ಒಂದು ಪವಿತ್ರವಾದ ಶ್ಲೋಕವಿದು. ಈ ಶ್ಲೋಕದಲ್ಲಿ ಭೀಮದೇವರ ಬಗ್ಗೆ ತುಂಬಾ ವಿಸ್ತಾರವಾಗಿ ವಿವರಣೆಯಾಗಿ ತಿಳಿಸಿದ್ದಾರೆ. ಹಾಗಾಗಿ ಬಹಳ ವಿಶೇಷವಾದ ದಿನ. ಈ ದಿನದಲ್ಲಿ ಎಲ್ಲರೂ ಬಂದು ಈ ಶುಭ ಕಾರ್ಯದಲ್ಲಿ ಭಾಗವಹಿಸಿ ಆ ಪರಮಾತ್ಮ ಭೀಮನ ಒಂದು ಆಶೀರ್ವಾದವನ್ನು ಪಡೆದು ಪುಣ್ಯ ದರ್ಶನವನ್ನು ಪಡೆದು ಆ ದಿವ್ಯ ಕ್ಷಣಗಳನ್ನ ಎಲ್ಲ ನಿಮ್ಗೆ ಕಣ್ತುಂಬಿಸ್ಕೊಳ್ಳಿ ಅಂತ ಹಾರೈಸುತ್ತೇನೆ. ನಿಮ್ಮೆಲ್ಲರಿಗೂ ಸುಸ್ವಾಗತ ಕೋರ್ತಾ ಇದ್ದೀವಿ. ನಮ್ಮ ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ದ್ರೌಪದಮ್ಮ, ಜೈ ಆದಿಶಕ್ತಿ, ಜೈ ಪಂಚಪಾಂಡವರು.